Watch full episodes on Jio Hotstar. ಫ್ರೆಂಡ್ಸ್ ಟೈಮ್ ಪ್ಲೀಸ್. ಇವುಗಳಿಗೂ ನನ್ನ ಜೊತೆ ಏನೋ ಮಾತಾಡೋಕಿದೆ ಅನ್ಸುತ್ತೆ. ಮಾಯರಾ, ವರುಣ್, ನನ್ಗೆ ಕೋಬ್ರಾನ ಹೆಡ್ನ ಒಳಗೆ ಗೋಲ್ಡನ್ ಔಲ್ ಕಾಣ್ತಿದೆ. ಈ ಕೋಬ್ರಾ ಅದನ್ನು ನುಂಗ್ಬಿಟ್ಟಿಲ್ವಲ್ಲ? ಇವೆಲ್ಲ ಕೋಬ್ರಾಸ್ ಗೋಲ್ಡನ್ ಔಲ್ನ ಪ್ರೊಟೆಕ್ಟರ್. ಮತ್ತ್ಯಾಕೆ ಅದನ್ನು ನುಂಗ್ತಾರಿ? ಮಾಯರಾ ಈಸ್ ರೈಟ್. ನನ್ಗನಿಸುತ್ತೆ ಗೋಲ್ಡನ್ ಔಲ್ ತನ್ನ ಇಚ್ಛೆಯಿಂದಲೇ ಕೋಬ್ರಾನ ಹೆಡ್ನೊಳಗೆ ಹೋಗಿ ಕೂತಿದೆ. ಇದು ಒಳ್ಳೇದು. ತಾನು ಒಳಗೆ ಹೋಗಿ ಆರಾಮಾಗಿ ಕೂತಿದ್ದಾನೆ ಮತ್ತು ನಮ್ಮನ್ನು ಈ ಕೋಬ್ರಾಗಳ ಲಂಚ ಆಗ್ಲು ಬಿಟ್ಟು ಹೋಗಿದ್ದಾನೆ. ಗೋಲ್ಡನ್ ಔಲನ್ ಹೇಗೆ ಹಿಡಿಯುದು ರುದ್ರ? ಈಗ ಉಳಿದುದು ಒಂದೇ ದಾರಿ. ನಾನ್ ಕೋಬ್ರಾನ ಮುಖದ ಒಳಗ್ ಹೋಗಿ ಗೋಲ್ಡನ್ ಔಲನ್ನ ತರಲೇಬೇಕು. ರುದ್ರ ಕಮ್ ಬ್ಯಾಕ್. ಇದು ತುಂಬಾ ಡೇಂಜರಸ್. ವಾಪಸ್ ಬಾ ರುದ್ರ. ಇಬಾಯಿಸ್ಕಾ ಸ್ಮಾಲ್ ಸೈಜ್ ಕ್ರಿಯೇಟೋ. ಇದು ಹೇಗೆ ಪಾಸಿಬಲ್? ಗೋಲ್ಡನ್ ಔಲ್ಗಾಗಿ ನಾವು ಇಷ್ಟೆಲ್ಲ ಶ್ರಮ ಪಟ್ಟೆವು, ಅದು ಇಲ್ಲಿ ಜೋಕಾಲಿ ಆಡ್ತಿದೆ. ಈ ಸೈಜ್ ನಲ್ಲಿ ನಾನು ಅದನ್ನ ಹಿಡಿಯೋಕ್ ಸಾಧ್ಯವೇ ಇಲ್ಲ. ಇಬಾಯಿಸ್ಕಾ ನಾರ್ಮಲಿಸ್ಟಿಕೋ. ಬೇಡ, ನಿಲ್ಲು. ಇಬಾಯಿಸ್ಕಾ ಲಿಲಿಪುಟಿನೋ. ಇವರು ವಾಪಸ್ ಬಂದ್ರ? ಮಾಯರಾ, ವರುಣ್, ಕೂಡ್ಲಿ ಕಾಡಿನತ್ತ ಬನ್ನಿ. ಗೋಲ್ಡನ್ ಔಲ್ ಅಲ್ಲೇ ಹೋಗಿದೆ. ಇಬಾಯಿಸ್ಕಾ ನಾರ್ಮಲಿಸ್ಟಿಕೋ. ಜಾಡಿ, ನಾನು ಈ ಕಡೆಯಿಂದ ಹೋಗ್ತೀನಿ ಮತ್ತೆ ನೀನು ಆ ಕಡೆಯಿಂದ ಬಂದು ಗೋಲ್ಡನ್ ಔಲ್ ಹಿಡ್ಕೋ. ಜೋಡಿ ನೋಡು. ಇವ್ರಿಬ್ರು. ವರುಣ್, ರುದ್ರ ಎಷ್ಟು ಶ್ರಮ ಪಟ್ಟು ಗೋಲ್ಡನ್ ಔಲ್ನ ಹುಡುಕಿದ್ದಾನೆ. ಅದಕ್ಕಾಗಿ ಅದು ಜೆನಿ ಜೋಡಿಯ ಕೈಗೆ ಸಿಕ್ಬಾರ್ದು. ಅವರನ್ನ ನಾವು ತಡಿಲೇಬೇಕು. अरे अंतर मंतर काली कलंतर छू. ಮಾಯರಾ, ನನ್ನನ್ನಾದ್ರೂ ಬಿಚ್ಚು. ಸಾರಿ ಈಗ ಇವನನ್ನ ಬಿಚ್ಚಿದ್ರೆ ನನ್ನನ್ನು ಬಿಚ್ಚು. ಬಿಚ್ಚು
ಕಿಚ್ಚು ಇದಕ್ಕಂತಾರೆ ಮಾಡಿದ್ದೊಂದು ಮಹಾರಾಯ. ಇಲ್ಲ, ಬೇರೇನೋ ಉಪಾಯ ಮಾಡ್ಬೇಕಾದಿತ್ತು. ಐಡಿಯಾ. ಹಿಡ್ದು ಬಿಟ್ಟೆ. ಮೈರಾ, ವರುಣ್, ಗೋಲ್ಡನ್ ಔಲ್ ಸಿಗ್ಬಿಡ್ತು. ಕಂಗ್ರ್ಯಾಚುಲೇಷನ್ಸ್ ರುದ್ರ. You did it, ರುದ್ರ. ನಮ್ಗೆ ಟ್ರೋಫಿ ಸಿಕ್ತು ಮತ್ತೆ ನಿನ್ಗೆ ಸ್ಕಾಲರ್ಶಿಪ್. ಯಾರಿಗೂ ಏನೂ ಸಿಗೋಲ್ಲ. ಗೋಲ್ಡನ್ ಔಲ್ ಬರೀ ನಂದು. ನಂಗೆ ಕೊಡು. ಗೋಲ್ಡನ್ ಔಲ್ ಅನ್ನ ನಾನ್ ಮತ್ತು ನನ್ನ ಫ್ರೆಂಡ್ ಸೇರ್ಕೊಂಡು ಹುಡುಕಿದ್ವಿ. ನಿಮ್ಗ್ಯಾಕ್ ಕೊಡ್ಲಿ? ಗೋಲ್ಡನ್ ಔಲ್ ಅನ್ನ ನಾನು ಪಡೆದೇ ಬಿಡ್ತೀನಿ. ಇದು ಅಂತಿಂತ ಅವಲಲ್ಲ. ಯಾರ ಬಳಿ ಗೋಲ್ಡನ್ ಔಲ್ ಇರುತ್ತೋ ಅವನು ಜಗತ್ತಿನ ಎಲ್ಲರಿಗಿಂತ ಶಕ್ತಿಶಾಲಿ ಮ್ಯಾಜಿಷಿಯನ್ ಆಗ್ತಾನೆ. ಒಂದ್ ವೇಳೆ ಹಾಗಾದ್ರೆ ಈ ಗೋಲ್ಡನ್ ಔಲ್ ನಿಮ್ಗೆ ಎಂದೂ ಸಿಗೋಲ್ಲ. ಕೊಡೋದಿಲ್ವಾ? ಅಂದ್ರೆ ನಾನ್ ಕಸಿಟ್ಕೋತೀನಿ. ಮೈರಾ, ಕ್ಯಾಚ್. ಐ ಆಮ್ ಟೂ ಗುಡ್. ಈಗ ಈ ಗೋಲ್ಡನ್ ಔಟ್ ನಿಂದು ಅಲ್ಲ ಮತ್ತೆ ನಿಂದು ಅಲ್ಲ ರುದ್ರ. ಯಾರು ನಿಜ ಹೇಳಿದ್ದಾರೆ. ಇಬ್ಬರ ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಅಂತ. ಬಾಯ್ ಬಾಯ್, ಸಿ ಯು ಇನ್ ದ ಸ್ಕೂಲ್. ಇಲ್ಲ ಇಲ್ಲ, ಹಾಗೆ ಆಗ್ಬಾರ್ದಿತ್ತು. ಗೋಲ್ಡನ್ ಔಲ್ ನನ್ಗೆ ವಾಪಸ್ ಕೊಡಿ. ನೀವ್ ಯಾಕೆ ಹೇಳಿದ್ದೀರಿ? ಅಳುದಲ್ದೆ ಮತ್ತೇನ್ ಮಾಡ್ಲಿ? ಗೋಲ್ಡನ್ ಔಲ್ನದ್ದು ನನ್ಗೆ ಅತ್ಯಂತ ಅಗತ್ಯವಿತ್ತು. ನನ್ಗೆ ಶಕ್ತಿಶಾಲಿ ಆಗೋಕ್ಕಿಲ್ಲ. ಅದೊಂದು ಸುಳ್ಳು ಕತೆ ಅಷ್ಟೇ. ನಿಜವೆಂದ್ರೆ ನನ್ಗೆ ಗೋಲ್ಡನ್ ಔಲ್ ನನ್ನ ಮಗನಿಗಾಗಿ ಬೇಕಿತ್ತು. ಹುಲಿ ಅಂತ ಎಣಿಸಿದೆ, ಇಲಿ ಕಂಡಿತ್ತು. ನನ್ ಮಗನಿಗೆ ಸ್ಕೂಲಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ. ಯಾಕೆಂದ್ರೆ ಅವನೊಬ್ಬ ಪಿಯೋನ್ನ ಮಗ. ಅದರಲ್ಲೂ ಅವ ಓದುವುದ್ರಲ್ಲೂ ಜಾಣನಲ್ಲ, ಆಟ ಓಟದಲ್ಲೂ ಇಲ್ಲ, ಅಥವಾ ಇನ್ಯಾವುದೇ ಆಕ್ಟಿವಿಟೀಸ್ ನಲ್ಲಿ. ನಾನು ಅವನಿಂದ ಬೇಸತ್ತು ಹೋಗಿದ್ದೀನಿ. ಹಾಗನ್ಬೇಡಿ, ಪ್ರತಿ ಮನುಷ್ಯನಲ್ಲಿ ಅವನದ್ದೇ ವಿಶೇಷತೆ ಇರುತ್ತೆ. ನಿಮ್ ಮಗನಲ್ಲೂ ಏನಾದ್ರೂ ಒಂದು ಕ್ವಾಲಿಟಿ ಖಂಡಿತ ಇರಬಹುದು. ನೀವು ಅವನನ್ನು ಗುರುತಿಸದೇ ಇರಲೂಬಹುದು.
ಕ್ವಾಲಿಟಿಯ ಹೆಸರಲ್ಲಿ ಅವನ ಹತ್ರ ಒಂದು ಕ್ವಾಲಿಟಿ ಇದೆ, ಅದು ನೆಗೆಟಿವ್. ಯಾವಾಗ್ಲೂ ಅವನಿಗೆ ಸಿಟ್ಟು ಬರುತ್ತೋ ಆಗ ಅವನ ಇಡೀ ಬಾಡಿ ಬೆಂಕಿಯಂತೆ ಉರಿಯಲಾರಂಭಿಸುತ್ತೆ. ಏನು ಹೇಳಿದ್ದು ಚೆನ್ನಾಗಾಯ್ತು, ನಾನು ಅವನಿಂದ ದೂರನೇ ಇರ್ತೀನಿ. ನೋಡಿದ್ರ ನೀವು ಬಹಳ ಶ್ರಮ ಪಟ್ಟು ಇದೊಂದೇ ಅವಕಾಶ ಹುಡುಕಿದ್ದೆ. ಗೋಲ್ಡನ್ ಅವಲ್ ನನ್ಗೆ ಸಿಕ್ಕಿದ್ರೆ ನಾನು ಅದನ್ನ ಅವನ ಕೈಯಿಂದಲೇ ಸ್ಕೂಲ್ಗೆ ಕಳಿಸ್ತಿದ್ದೆ. ಯಾವ ಮಕ್ಕಳು ಅವನಿಂದ ದೂರ ಓಡ್ತಾರೋ ಅವ್ರು ಅವನ ಹಿಂದೆನೆ ಬರ್ತಿದ್ರು. ಅವ ಸ್ಕೂಲ್ನ ಹೀರೋ ಆಗ್ತಿದ್ದ, ತುಂಬಾ ಮುಗ್ಧ. ಅವನಿಗೆ ಅವನ ಮೇಲೆ ಹೇಳಷ್ಟು ಕಾನ್ಫಿಡೆನ್ಸ್ ಇಲ್ಲ. ಗೋಲ್ಡನ್ ಅವಲ್ ಅವನಿಗೆ ಸಿಕ್ಬಿಟ್ಟಿದ್ರೆ ಅವನಿಗೆ ತನ್ನ ಮೇಲೆ ವಿಶ್ವಾಸ ಮೂಡ್ತಿತ್ತು. ಮೊದ್ಲು ಇದು ಹೇಳಿ, ಅಬ 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 ಅಂದ್ರೆ ಯಾರವ? ಅವ ನನ್ನ ಜೊತೆಗೇನೆ ಬಂದಿದ್ದಾನೆ. ಅವನ ಹೆಸರು ಅಪ್ಪು ಅಂತ. ಅಪ್ಪು? ಹಾ, ಅಪ್ಪು. ನಾನು ಅವನಿಗೆ ದಾರಿಯುದ್ದಕ್ಕೂ ಅವನ ಮೊಬೈಲ್ನಲ್ಲಿ ಮೆಸೇಜ್ ಕೊಡ್ತಾ ಗೈಡ್ ಮಾಡಿದೆ. ಆದ್ರೆ ನೋಡಿ, ಈವರೆಗೂ ಅವ ಇಲ್ಲಿ ತಲುಪಿಲ್ಲ. ನೀವು ಚಿಂತೆ ಮಾಡಬೇಡಿ, ನೀವು ಅಪ್ಪುವಿಗಾಗಿ ಇದೆಲ್ಲ ಮಾಡಿದ್ರಿ. ನಿಮ್ಮ ವಿಚಾರ ಚೆನ್ನಾಗಿತ್ತು, ಆದ್ರೆ ತಪ್ಪು ದಾರಿ. ಆದ್ರೂ ಭಾಷೆ ಕೊಡ್ತೀನಿ, ಅಪ್ಪುನ ಸುಖರೂಪ ಸ್ಕೂಲ್ಗೆ ತರ್ತೀನಿ. ನೀವು ಸ್ಕೂಲ್ಗೆ ಹೋಗಿ. ಥ್ಯಾಂಕ್ ಯು ರುದ್ರ, ಥ್ಯಾಂಕ್ ಯು. ಸೈಲೆನ್ಸ್. ಇಷ್ಟು ವರ್ಷದಿಂದ ಆಗದ್ದು ಇವತ್ತು ಮತ್ತೆ ಪಾಸಿಬಲ್ ಆಗಿದೆ. ಗೋಲ್ಡನ್ ಔಲ್ ಕಾಂಪಿಟಿಷನ್ ನ ಚಾಂಪಿಯನ್ಸ್ ಗಳನ್ನು ವೆಲ್ಕಮ್ ಮಾಡೋ ಸಮಯ ಬಂದಿದೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ಚಾಂಪಿಯನ್ಸ್. ಹಲೋ ಎವ್ರಿಬಡಿ, ನಾವು ಬಂದ್ಬಿಟ್ಟೆವು. ಜೆನಿ ಜಾಡಿ, ಕಾಂಗ್ರ್ಯಾಚುಲೇಷನ್ಸ್. ಆದ್ರೆ ಗೋಲ್ಡನ್ ಔಲ್ ಎಲ್ಲಿದೆ? ತುಂಬಾ ಶ್ರಮ ಪಟ್ಟ ನಂತರ ನಾವು ಫೈನಲಿ ಗೋಲ್ಡನ್ ಔಲ್ ನ ಹಿಡಿದು ಬಿಟ್ವಿ ಮ್ಯಾಮ್. ಪ್ರೆಸೆಂಟಿಂಗ್. ಜೆನಿ, ಯಾವ ಔಲ್ ಬಗ್ಗೆ ಹೇಳ್ತಿದ್ದಿ? ಏನು ಔಲ್ ಎಲ್ಲಿ ಹೋಯ್ತು? ನಾವು ಅದನ್ನು ಹಿಡ್ತಿದ್ವಿ. ಯಾರೋ ನಮ್ ಜೊತೆ ಚೀಟಿಂಗ್ ಮಾಡ್ತಿದ್ದಾರೆ. ಸಭೆಯಲ್ಲಿ ಚೀಟರ್ಸ್ ನ ವಿಷಯ ಒಪ್ಪೋದಿಲ್ಲ. ಯಾರೋ ರಿಯಲ್ ಗೋಲ್ಡನ್ ಔಲ್ ಹುಡುಕಿದ್ದಾರೆ. ಅವ ಸತ್ಯವಂತ, ಒಳ್ಳೆಯವನು, ತನ್ನ ವಿಚಾರದಲ್ಲಿ ದೃಢನಿರುವನು. ರುದ್ರನನ್ನು ಬಿಟ್ಟು ಬೇರೆ ಯಾರು ಗೋಲ್ಡನ್ ಔಲನ್ನು ಹುಡ್ಕೋದು ಸಾಧ್ಯವಿಲ್ಲ. ಜಾಡಿ, ನಾವು ರುದ್ರನಿಂದ ಗೋಲ್ಡನ್ ಔಲ್ ಕಸಿದುಕೊಂಡಿದ್ವಿ. ಹಾಗಾದ್ರೆ ಮತ್ತೆ ಅವನ ಹತ್ರ ಹೇಗೆ ವಾಪಸ್ ಬಂತು? ಐ ವಿಲ್ ಎಕ್ಸ್ಪ್ಲೇನ್. ಅದೇನಂದ್ರೆ, ನೀವಿಬ್ರು ನಿಮ್ಮ ತಲೆಯಲ್ಲಿ ಸೋಲಿನ ಕುದುರೆ ಓಡಿಸಿದಾಗ ರುದ್ರ ಪರ್ಫೆಕ್ಟ್ ಪ್ಲಾನ್ ಮಾಡ್ದ. ರುದ್ರ ಏನ್ ಮಾಡ್ದ ಅಂದ್ರೆ, ಚೀಟಿಂಗ್, ಇದು ತಪ್ಪು ಕೆಲಸ ಮೇಡಮ್ ಕಾನಂಗೋ. ಜೆನಿ ಜಾಡಿ, ಅವನು ರುದ್ರ. ಎಲ್ಲಿ ನೀವಿಬ್ರ ವಿಚಾರ ನಿಂತು ಬಿಡುತ್ತೋ ಅಲ್ಲಿಂದ ರುದ್ರನ ವಿಚಾರ ಶುರುವಾಗತ್ತೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ರುದ್ರ 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 ರುದ್ರ. ಕಾಂಗ್ರ್ಯಾಚುಲೇಷನ್ಸ್ ರುದ್ರ. ನೀನು ಮತ್ತು ನಿನ್ನ ಟೀಮ್ ಈ ಕಾಂಪಿಟಿಷನ್ ಅನ್ನ ಫೇರ್ ಅಂಡ್ ಸ್ಕ್ವೇರ್ ರೀತಿಯಲ್ಲಿ ಗೆದ್ದಿದ್ದೀರಿ. ಆದ್ರೆ ಗೋಲ್ಡನ್ ಔಲ್ ಅನ್ನು ಅಕಾಡೆಮಿಗೆ ವಾಪಸ್ ತಂದಿದ್ದೀಯಾ? ಮೇಡಮ್, ಕಾಂಪಿಟಿಷನ್ ನಲ್ಲಿ ಸೋಲು ಗೆಲುವುಗಳು ಇದ್ದದ್ದೇ. ಈ ಬಾರಿ ನಾನಲ್ಲ, ಇನ್ನೊಬ್ಬಬ್ಯಾರು ಗೋಲ್ಡನ್ ಔಲ್ ಹುಡುಕಿದ್ದಾರೆ. ಏನರ್ಥ? ನೀನಿಲ್ಲ ಅಂದ್ರೆ ಯಾರು ಹುಡುಕಿದ್ದು ಗೋಲ್ಡನ್ ಔಲ್ ಅನ್ನು? ಟೀಚರ್ಸ್ ಅಂಡ್ ಫ್ರೆಂಡ್ಸ್, ಪ್ಲೀಸ್ ವೆಲ್ಕಮ್ ದ ರಿಯಲ್ ವಿನ್ನರ್ ಆಫ್ ಟುಡೇಸ್ ಕಾಂಪಿಟಿಷನ್. ಅಪ್ಪು, ಇವನು ಕಾಂಪಿಟಿಷನ್ ಅಲ್ಲಿ ಎಲ್ಲೂ ಕಾಣಿಸ್ತಾನೆ ಇರ್ಲಿಲ್ಲ. ನನ್ಗೆ ನಿಜ ಹೇಳಿ, ಗೋಲ್ಡನ್ ಔಲ್ ಅಪ್ಪುನ ಕೈಗೆ ಹೇಗ್ ಬಂತು?
ಅದನ್ನು ರುದ್ರ ಹುಡುಕಿದ್ದ. ರುದ್ರ ಖಂಡಿತ ಹುಡುಕಿದ್ದ, ಆದ್ರೆ ಅವ ಮತ್ತೆ ಅದನ್ನು ರಾಕ್ ಮೇಲೆ ಇಟ್ಟು ಬಂದ. ಹ? ಅಂದ್ರೆ ಅಂದ್ರೆ ರುದ್ರ ನಿಮ್ಗೆ ಹೋಗಕ್ಕೆ ಹೇಳ್ದಾಗ ಆಮೇಲೆ ಓಹೋ, ಅಪ್ಪುನ ಲಕ್ಷ್ಯ ಎಲ್ಲಿದೆ? ಗೋಲ್ಡನ್ ಔಲ್! ಅರೆ ಇದು ಅದೇಯ, ಈವರೆಗೆ ಯಾರು ಹುಡುಕದ್ದು ನನ್ಗೆ ಸಿಕ್ತು. ಏನ್ ಯೋಚಿಸ್ತೆ ಅಪ್ಪು? ಕೂಡ್ಲೆ ಹೋಗಿ ಅದನ್ನ ಹಿಡ್ಕೋ. ಗೋಲ್ಡನ್ ಔಲ್ ಪಡೆಯೋ ಗೋಲ್ಡನ್ ಚಾನ್ಸ್ ಇವತ್ತು ನನ್ನಿಂದ ಯಾರು ಕಸಿಯಲ್ಲರು. ಇದಂತೂ ಅದ್ಭುತವಾಯ್ತು. ನಾನು ಗೋಲ್ಡನ್ ಔಲ್ ಹುಡುಕ್ಬಿಟ್ಟೆ. ನಾನು ಇವತ್ತು ಎಲ್ರಿಗೆ ತೋರಿಸ್ಬಿಡ್ತೀನಿ. ಒಮ್ಮೆ ಅಪ್ಪು ನಿರ್ಧಾರ ಮಾಡಿದ್ರೆ ಮೊಬೈಲ್ ನೋಡೋದ್ ಬಿಟ್ಟು ಬಹಳಷ್ಟು ಸಾಧಿಸಬಹುದು. ನಿಮ್ಮ ಮಗನಿಗೆ ಬರೀ ಮೋಟಿವೇಶನ್ ಅಗತ್ಯವಿತ್ತು. ರುದ್ರ ಸರಿಯಾದ ಜಾಗ ಮತ್ತೆ ಸಮಯದಲ್ಲಿ ಅವನಿಗೆ ಮೋಟಿವೇಶನ್ ನೀಡಿದ, ಮತ್ತೆ ಅದರ ರಿಸಲ್ಟ್ ನಿಮ್ಮ ಮುಂದೆ ಇದೆ. ಥ್ಯಾಂಕ್ ಯು ಸೋ ಮಚ್. ರುದ್ರ ನನ್ನ ಅಪ್ಪುಗಾಗಿ ಏನ್ ಮಾಡಿದ್ನೋ ಅದಕ್ಕಾಗಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅಷ್ಟು ಕಡಿಮೆ. ರುದ್ರ ಇಸ್ ಗ್ರೇಟ್, ನಿಜವಾಗ್ಲೂ. ಇದು ತಗೊಳ್ಳಿ ಮೇಡಮ್ ಕಾನೂಂಗು. ಯಾವ ರೀತಿ ನಾವೆಲ್ಲರೂ ನೋಡಿದೆವು, ಆ ಅಪ್ಪು ಅವನನ್ನು ಎಲ್ಲರೂ ಚುಡಾಯಿಸಿದ್ರು. ಅವನು ಇವತ್ತು ಇದನ್ನು ಮಾಡಿ ತೋರಿಸಿದ್ದ ಅಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಮಾಡುವುದನ್ನು ಯೋಚಿಸಲು ಸಾಧ್ಯವಿಲ್ಲ. ವೆಲ್ ಡನ್ ಅಪ್ಪು, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ನೀನು ಟ್ರೋಫಿ ಮತ್ತು ಸ್ಕಾಲರ್ಶಿಪ್ ನ ನಿಜವಾದ ಹಕ್ಕುದಾರ. ಈ ಅನೌನ್ಸ್ಮೆಂಟ್ ಅನ್ನು ಮೊದಲೇ ಮಾಡಲಾಗಿತ್ತು. ಕಂಗ್ರ್ಯಾಚುಲೇಷನ್ಸ್ ಅಪ್ಪು. ಯೆಹೇ! ನಾನು ಅದು ಥ್ಯಾಂಕ್ ಯು ಪಪ್ಪ. ನೋಡಿ ನನ್ಗೆ ಟ್ರೋಫಿ ಸಿಕ್ತು. ನನ್ಗಂತೂ ಗೊತ್ತಾಗ್ತಿಲ್ಲ ಯಾವ ಮೂಲೆಯಲ್ಲಿ ಹೋಗಿ ನನ್ ಮುಖ ಅಡಗಿಸ್ಲಿ ಅಂತ. ನೀವಿಬ್ರು ರುದ್ರನಿಂದ ಸೋಲ್ತಾ ಬಂದ್ರಿ. ಇವತ್ತು ಈ ಅಪ್ಪುನಿಂದಲೂ ಗೆಲ್ಲೋಕಾಗಿಲ್ಲ. ಸ್ಟೂಡೆಂಟ್ಸ್, ಈ ವರ್ಷದ ಕಾಂಪಿಟಿಷನ್ ಚಿರನೆನಪಾಗಿದೆ. ಆದ್ರೆ ಗೋಲ್ಡನ್ ಔಲ್ ನಮ್ಮ ಸ್ಕೂಲ್ನ ಪ್ರೊಟೆಕ್ಟರ್ ಆಗಿದೆ. ಅದಕ್ಕೆ ನಾವಿದನ್ನ ಎಂದೂ ಸೆರೆಯಲ್ಲಿಡಲ್ಲ. ಮುಂದಿನ ವರ್ಷ ಮತ್ತೆ ಈ ಕಾಂಪಿಟಿಷನ್ ಆಗುತ್ತೆ. ನೀವು ಮಕ್ಕಳಿಗೆ ಮತ್ತೆ ಗೋಲ್ಡನ್ ಔಲ್ ಹುಡುಕುವ ಅವಕಾಶ ಸಿಗುತ್ತೆ. ಹಾಗಾದ್ರೆ ಅಲ್ಲಿವರೆಗೆ ಐ ಆಮ್ ಪ್ರೌಡ್ ಆಫ್ ಯು ರುದ್ರ. ನಾನ್ ನಿನ್ನಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಜಯಸಿಂಗ್ ನಿನ್ನನ್ನು ಒಳ್ಳೆ ಮೆಜಿಷಿಯನ್ ಮಾಡೋ ಜೊತೆಗೆ ಒಬ್ಬ ಒಳ್ಳೆ ಮನಸ್ಸಿನ ಮನುಷ್ಯನಾಗೋ ಉತ್ತಮ ತರಬೇತಿ ಥ್ಯಾಂಕ್ ಯು ಕೊಟ್ಟಿದ್ದಾರೆ. ಮೇಡಮ್. ಆದ್ರೆ ನನ್ಗೊಂದು ಅರ್ಥವಾಗ್ತಿಲ್ಲ. ಈ ಅಕಾಡೆಮಿಯಲ್ಲಿ ಏನೆಲ್ಲ ಆಗುತ್ತೋ, ಒಳ್ಳೆಯದು ಅಥವಾ ಕೆಟ್ಟದ್ದು, ಅದ್ರ ಜವಾಬ್ದಾರಿ ನಂದು. ನಿನ್ಗೆ ಏನ್ ಅನ್ಸಿತ್ತು? ಇಷ್ಟೊಂದು ಭಯಂಕರ ಕಾಂಪಿಟಿಷನ್ ನಡೆಯುವಾಗ ನಾನು ನೀವು ಮಕ್ಕಳ ಮೇಲೆ ಗಮನ ಇಡ್ಲಿಲ್ವಂತ? Watch India's largest kids library only on Jio Hotstar. Download the app now.